ಮಾಜಿ ಶಾಸಕನ ಮೇಲೆ ಆಟೋ ಚಾಲಕನೊಬ್ಬ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರ ಪರಿಣಾಮ ಗೋವಾದ ಮಾಜಿ ಶಾಸಕ ಲಾವೋ ಮಮಲ್ದೇದಾರ್ 69 ವರ್ಷ ಇವರ ಸಾವಾಗಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಳಗಾವಿಯ ಶ್ರೀನಿವಾಸ್ ಲಾಡ್ಜ್ ಎದುರು ಈ ಘಟನೆ ಆಗಿರೋದು. ಗೋವಾದ ಪೋಂಡಾ ಕ್ಷೇತ್ರವನ್ನ ಈ ಮಾಜಿ ಶಾಸಕರು ಪ್ರತಿನಿಧಿಸ್ತಾ ಇದ್ರು. ಹಿಂದೆ ಕಡೆ ಬಜಾರ್ ಬಳಿ ಆಟೋಗೆ ಮಾಜಿ ಶಾಸಕರ ಕಾರ್ ಟಚ್ ಆಗಿಬಿಡುತ್ತೆ. ಮಾಜಿ ಶಾಸಕನ ಮೇಲೆ ಚಾಲಕ ಇಷ್ಟಕ್ಕೆ ಕೆಂಡಾಮಂಡಲರಾಗಿ ಅದು ಅತಿರೇಕಕ್ಕೆ ಹೋಗಿ ನಂತರ ಮಾರಣಾಂತಿಕವಾಗಿ ಹಲ್ಲೆ ಕೂಡ ಆತ ಮಾಡ್ತಾನೆ. ಆತ ಹಲ್ಲೆ ಮಾಡಿದ್ರಿಂದ ಸ್ಥಳದಲ್ಲೇ ಲಾವೋ ಮಮ್ಲೇದಾರ್ ಮೃತಪಟ್ಟಿದ್ದಾರೆ. ಮಾಜಿ ಶಾಸಕರ ಸಾವು ಆಟೋ ಚಾಲಕನ ಕೈಯಲ್ಲಾಗಿದ್ದು ಅದು ಕೂಡ ಬೆಳಗಾವಿಯಲ್ಲಿ ಅನ್ನೋದು ದುರಂತ. ಬೆಳಗಾವಿಯ ಶ್ರೀನಿವಾಸ್ ಲಾಡ್ಜ್ ಹತ್ರ ಈ ಘಟನೆ ಆಗಿರೋದು. ಸೊ ಶಾಕಿಂಗ್ ಡೀಟೇಲ್ಸ್ ಅಂತೂ ಲಭ್ಯ ಆಗ್ತಾ ಇದೆ. ಚಿಕ್ಕ ವಿಚಾರಕ್ಕೆ ಸಂಯಮ ಕಳೆದುಕೊಳ್ಳೋದೆಲ್ಲ ನಾವು ನೋಡಿರ್ತೀವಿ. ಈ ಕಿರಿಕ್ಗಳು ರೋಡ್ ರೇಜ್ ಪ್ರಕರಣಗಳಂತೂ ಮೇಲಿನ ಮೇಲೆ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಮಾಜಿ ಶಾಸಕರು ಆತನಿಗೆ ಅದು ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಗೋವಾದ ಮಾಜಿ MLA ಅಂತಂದ್ರೆ ಯಾರಿಗೆ ಗೊತ್ತಿರುತ್ತೆ? ಈಗ ಪ್ರೆಸೆಂಟ್ MLAನೇ ಗೊತ್ತಿರಲ್ಲ ನಮ್ಮ ಸ್ಟೇಟ್ ಅವರಿಗೆ. ಅದರಲ್ಲಿ ಏನೇ ಇರಲಿ, ಬಟ್ ಗೋವಾದ ಪೋಂಡಾ ಕ್ಷೇತ್ರದ ಶಾಸಕರಾಗಿದ್ರು ಅನ್ನೋದ್ರ ಡೀಟೇಲ್ಸು. ಆರೋಪಿಗಳನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿರೋದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಹಲ್ಲೆಯಾದಂತಹ ಜಾಗ ಏನಿತ್ತು ಅಲ್ಲೇ ಇವರು ಮೃತಪಟ್ಟಿದ್ದಾರೆ. ಇನ್ಯಾವ ಪ್ರಮಾಣದಲ್ಲಿ ಹೊಡೆದಿರ್ಬೋದು, ಕೇವಲ ಕೈಯಲ್ಲಿ ಹೊಡೆದಿರ್ತಾರ ಅಥವಾ ಮಾರಕಾಸ್ತ್ರಗಳನ್ನೇನಾದ್ರೂ ಬಳಸಿದ್ರಾ ಅಥವಾ ದೊಣ್ಣೆ ಗಿಣ್ಣೆ ತಗೊಂಡು ಹೊಡೆದಿದ್ರಾ ಗೊತ್ತಿಲ್ಲ. ಒಬ್ಬನೇ ವ್ಯಕ್ತಿ ಹಲ್ಲೆ ಮಾಡಿದ್ದ ಅಥವಾ ಇತರರು ಯಾರಾದರೂ ಆತನಿಗೆ ಸಹಾಯ ಮಾಡಿದ್ರಾ, ಸಹಕರಿಸಿದ್ರಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತಾ ಇದೆ. ಬಟ್ ಕ್ಷುಲ್ಲಕ ಕಾರಣಗಳಿಗೆ ಹೆಣ ಬೀಳ್ತಾ ಇರುವಂತಹ ಪ್ರಕರಣಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಹಾಗೂ ಮನುಷ್ಯ ಕೋಪದ ಕೈಗೆ ಬುದ್ಧಿ ಕೊಟ್ರೆ ಎಂತೆಂಥ ಅನಾಹುತಗಳಾಗತ್ತೆ ಅನ್ನೋದಕ್ಕೆ ಇದು ಕ್ಲಾಸಿಕ್ ಎಕ್ಸಾಂಪಲ್. ಮತ್ತೊಂದು ಕ್ಲಾಸಿಕ್ ಎಕ್ಸಾಂಪಲ್, ಮಾಜಿ ಶಾಸಕನ ಮೇಲೆ ಹಲ್ಲೆ ಆಗುತ್ತೆ. ಆ ದೃಶ್ಯಗಳು ಕೂಡ ಲಭ್ಯ ಆಗ್ತಾ ಇದೆ ನಮಗೆ. CCTV ವಿಜುವಲ್ಸ್ ನೋಡ್ಬಿಡೋಣ. ಒಂದು 3-4 ಜನ ಅಲ್ಲಿ ಸೇರಿರೋದನ್ನ, ಗುಂಪು ಸೇರಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಸೊ ಇಲ್ಲ ಆಲ್ರೆಡಿ ಆಟೋ ಮತ್ತೆ ಕಾರು ಟಚ್ ಆಗಿರುತ್ತೆ ನೋಡಿ. ಫಸ್ಟ್ ನೋಡ್ತಾ ಇದ್ದ ಹಾಗೆ ಕೊರಳ ಪಟ್ಟಿಯನ್ನ ಇನ್ನೊಬ್ಬ ವ್ಯಕ್ತಿಗೆ ಹಿಡಿಯೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಸುತ್ತಮುತ್ತ ಒಂದು 5-6 ಜನ ಇದ್ದಾರೆ ನೋಡಿ. ಅಲ್ಲಿ ಬಿತ್ತು ಫಸ್ಟ್ ಏಟ್ ಬೀಳುತ್ತೆ. ಅದಾದ ನಂತರ ಇವ್ರು ತಳ್ಳಾಡ್ತಾರೆ. ಅಷ್ಟಕ್ಕೆ ಮತ್ತಷ್ಟು ಎನ್ಗರೇಜ್ ಆಗ್ತಾನೆ ಆತ. ಕೈಯಲ್ಲಿ ಏನಾದರೂ ವಸ್ತು ಇಟ್ಕೊಂಡಿದ್ನ ಗೊತ್ತಿಲ್ಲ. ಬಟ್ ಯಾರೇ ಆತನನ್ನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆತ ಸುಮ್ಮನೆ ಆಗ್ತಾ ಇಲ್ಲ. ಮತ್ತೆ ಎಲ್ಲರನ್ನೂ ಬಿಡಿಸ್ಕೊಂಡು ಹೋಗಿ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯ. ಇನ್ನು ಕೆಲವರೆಲ್ಲ ನೋಡ್ತಾ ನಿಂತಿದ್ದಾರೆ. ಅಟ್ಲೀಸ್ಟ್ ಅದನ್ನು ತಡೆಯುವಂಥ ಅವಕಾಶ ಇತ್ತು. ಕಣ್ಮುಂದೆನೇ ಒಂದು ಸಾವಾಗುತ್ತೆ, ಅದನ್ನು ತಡೆಯೋ ಎಲ್ಲ ಅವಕಾಶ ಇದ್ರೂ ಅದನ್ನು ಕೈ ಚೆಲ್ಲಿ ಕೂತಿದ್ದಾರೆ ಸಾರ್ವಜನಿಕರು. ಶಾಕಿಂಗ್ ಡೀಟೇಲ್ಸ್ ಅಲ್ಲೇ ಸ್ಥಳದಲ್ಲಿದ್ದಂತಹ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಇದು ಬೆಳಗಾವಿಯಲ್ಲಿ ಆಗಿರೋದು, ಶ್ರೀನಿವಾಸ್ ಲಾಡ್ಜ್ ಹತ್ರ ಆಗಿರೋದು. ಮತ್ತಿದಕ್ಕೆ ರೀಸನ್ನು ಆಟೋಗೆ ಕಾರ್ ಟಚ್ ಆಗುತ್ತೆ ಅಂತ ರೀಸನ್. ಇದು ನೆಪ ಮಾತ್ರ ಅಷ್ಟೇನಾ ಅಥವಾ ಬೇರೆ ಏನಾದರೂ ಹಿಡನ್ ಅಜೆಂಡಾಗಳಿದ್ವಾ? ಆ ಕ್ಷಣದ ಆವೇಶನ ಅದೆಲ್ಲ ಮುಂದಿನ ಹಂತದಲ್ಲಿ ನಮಗೆ ಗೊತ್ತಾಗಬೇಕಾಗಿದೆ. ಯಾಕಂದರೆ ಎಷ್ಟೊಂದು ಸಲ ಈ ಥರ ಕಾಲ್ ಕೆರೆದು ಸುಮ್ಮನೆ ಜಗಳ ಮಾಡೋರು ನಂತರ ಅದನ್ನೆಲ್ಲ ಸ್ವಲ್ಪ ಕೆದಕ್ದಾಗ ಯಾರೋ ಸುಪಾರಿ ಕೊಟ್ಟಿದ್ರು ಅನ್ನುವಂತಹ ವಿಚಾರ ಎಲ್ಲ ಓಪನ್ ಆಗುತ್ತೆ. ಸೊ ಅಂಥದ್ದೇನಾದರೂ ಸೇಮ್ ಕ್ಯಾಟಗರಿನಾ ಇದು? ಬಿಕಾಸ್ ಸತ್ತಿರುವಂತಹ ವ್ಯಕ್ತಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ಗೆ ಸಂಬಂಧಪಟ್ಟವ್ರು ಆಗಿರೋದ್ರಿಂದ ಎಲ್ಲ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಆ ಕ್ಷಣದ ಆವೇಶನ, ಪೂರ್ವ ನಿಯೋಜಿತ ಕೃತ್ಯನ, ಇದೊಂದು ಜಸ್ಟ್ ನೆಪಾನ, ಯಾವ ಪ್ರಮಾಣದಲ್ಲಿ ಆತ ಎಷ್ಟು ಡೀಪಾಗಿ ಹಲ್ಲೆ ಮಾಡಿರ್ಬೋದು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗತ್ತೆ. ಬಿಡಿಸುವಂತಹ ಅವಕಾಶ ಅಕ್ಕಪಕ್ಕ ನಿಂತವ್ರು ಎಲ್ರಿಗೂ ಇತ್ತು. ಸುಮ್ಮನೆ ಜಗಳ ನೋಡ್ತಾ ಬಿಟ್ಟು ಎಂಟರ್ಟೈನ್ಮೆಂಟ್ ತಗೊಳ್ತಾ ನಿಂತ್ಕೊಂಡಿದ್ರು ಸಾರ್ವಜನಿಕರು. ಪರಿಣಾಮ ಏಟು ತಿನ್ನಂತಹ ವ್ಯಕ್ತಿಯ ಸಾವು ಸ್ಥಳದಲ್ಲೇ ಆಗಿದೆ. ಆತ ಹಲ್ಲೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ಆತನಿಗೆ ಗೊತ್ತಿತ್ತೋ ಇಲ್ವೋ ಇವರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ಗೆ ಸೇರಿದಂತಹ ವ್ಯಕ್ತಿ ಅಂತ. ಬಿಕಾಸ್ ಗೋವಾದ ಪೊಲಿಟಿಷಿಯನ್ಸ್ ಯೂಶಲಿ ವೈಟ್ ಆಗಿರಲ್ಲ, ಅವ್ರು ತುಂಬ ಕ್ಯಾಶುವಲ್ ಡ್ರೆಸ್ಸಲ್ಲೇ ಇರ್ತಾರೆ. ಸೊ ಆ ಥರ ಏನಾದರೂ ಏನೋ ಎಸ್ಕಾಟ್ಗಳಿಲ್ಲದೆ ಇದ್ರಾ ಇವರು ಏನು ಕತೆ ಅನ್ನೋದು ಇನ್ನಷ್ಟು ಸ್ವಲ್ಪ ಜಾಸ್ತಿ ಅನುಮಾನ ಕಾರಣ ಆಗ್ತಾ ಇದೆ. ಈ ದಿನ ಸುಮಾರು 1 ರಿಂದ 1:30 ನಡುವೆ ನಮ್ಮ ಕಡೆ ಬಜಾರ್ ರೋಡ್ ಅಲ್ಲಿ ಶ್ರೀನಿವಾಸ್ ಲಾಡ್ಜ್ ಅಂತ ಒಂದು ಜಾಗ ಇರುತ್ತೆ. ಆ ಶ್ರೀನಿವಾಸ್ ಲಾಡ್ಜ್ ಅಲ್ಲಿ ಲಾವು ಮಾಮಲೆದಾರ್ ಅಂತ ಹೇಳಿ, ವಯಸ್ಸು ಸುಮಾರು 68 ವಯಸ್ಸು. ಇವರು ಗೋವಾ ರಾಜ್ಯದ ಹೊಂಡಾ ಎಂಬ ಜಾಗದ XMLA ಆಗಿರ್ತಾರೆ. ಇವರು ಇಲ್ಲಿ ಬಂದು ವಾಸ ಆಗಿರ್ತಾರೆ. ಇವರು ವಾಸ ಆಗಿ ಇವತ್ತು ಅವರು ಗಾಡಿ ನಡ್ಸ್ಕೊಂಡ್ ಬರೋ ಸಮಯದಲ್ಲಿ ಅವ್ರಿಗೆ ಮತ್ತೆ ಒಂದು ಆಟೋ ಡ್ರೈವರಿಗೆ ಗಾಡಿ ಟಚ್ ಆಯ್ತು ಅನ್ನೋ ವಿಚಾರಕ್ಕೆ ಒಂದು ಬ್ರೀಫ್ ಆಲ್ಟರ್ಕೇಶನ್ ಆಗುತ್ತೆ. ಆ ಸಮಯದಲ್ಲಿ ಆಟೋ ಡ್ರೈವರು ಇವ್ರಿಗೆ ಆಲ್ಟರ್ಕೇಶನ್ ಆಗೋ ಸಮಯದಲ್ಲಿ ಅವರು ಕಪಾಳಕ್ಕೆ ಏಟ್ನ ಕೊಡ್ತಾರೆ. ಕಪಾಳಕ್ಕೆ ಏಟ್ನ ಕೊಟ್ಟಿದ್ದ ನಂತರ ಇವರು
ಅವ್ರ ಲಾಡ್ಜ್ ನ ಮೆಟ್ಲನ್ನ ಹತ್ಕೊಂಡು ಮೇಲೆ ಹೋಗ್ತಾ ಇರೋ ಸಂದರ್ಭದಲ್ಲಿ ರಿಸೆಪ್ಷನ್ ಏರಿಯಾದಲ್ಲಿ ಅವರು ಕುಸಿದ್ ಬೀಳ್ತಾರೆ. ಕುಸಿದ್ ಬಿದ್ದ ನಂತರ ಅವರಿಗೆ ನಮ್ಮ ಬೆಳಗಾವಿಯ ಸಿವಿಲ್ ಹಾಸ್ಪಿಟ್ಲಿಗೆ ತಂದು ದಾಖಲು ಮಾಡ್ತಾರೆ. ಇಲ್ಲಿ ಅವ್ರದ್ದು ECG ಮತ್ತೆ ಇನ್ನಿತರೆ ವೈದ್ಯಕೀಯ ಪ್ರಕ್ರಿಯೆನೆಲ್ಲ ಮಾಡಿ ಟೆಸ್ಟ್ನೆಲ್ಲ ಮಾಡಿದ ನಂತರ ಡೀಟೇಲ್ಸ್ ಕೊಡ್ತಾರೆ. ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ದಿಲೀಪ್, PM ರಿಪೋರ್ಟ್ ಏನು ಹೇಳ್ತಾ ಇದೆ? ಕಪಾಳಕ್ಕೆ ಹೊಡೆದಿದ್ರಿಂದಲೇ ಸಾವು ಆಗಿದೆಯಾ ಅಥವಾ ಏನು ಹೇಳ್ತಾ ಇದೆ? ಆಲ್ರೆಡಿ ಆಗಿದೆಯಾ PM ರಿಪೋರ್ಟು? ಮತ್ತೆ ಈ ಹಲ್ಲೆ ಮಾಡಿದಂತಹ ಚಾಲಕನ ಬ್ಯಾಕ್ಗ್ರೌಂಡ್ ಏನು? ಕೇವಲ ಕಾರು ಟಚ್ ಆಗಿದ್ದೇ ರೀಸನ್ ಅಥವಾ ಬೇರೆ ಏನಾದರೂ ಅನುಮಾನಗಳು ವ್ಯಕ್ತ ಆಗ್ತಾ ಇದೆಯಾ ಕೇಸ್ನಲ್ಲಿ? ಮಮತಾ, ಈಗ ಪ್ರಮುಖವಾಗಿ ಎರಡು ವಿಚಾರ ಮೇಲೆ ಹೇಳ್ತಕ್ಕಂಥದ್ದು ಏನಂತಂದ್ರೆ, ಬೆಳಗಾವಿಯನ್ನ ಏನ್ ದೂರದಲ್ಲಿರ್ತಕ್ಕಂಥ ಗೋವಾದ ಬಹುತೇಕ ಜನರು ಬೆಳಗಾವಿಗೆ ಶಾಪಿಂಗ್ ಬರುವಂಥದ್ದು, ಗೋಲ್ಡ್ ಖರೀದಿ ಮಾಡುವಂಥದ್ದು ಎಲ್ಲವೂ ಕೂಡ ಇಲ್ಲೇ ಮಾಡ್ತಾರೆ. ಹೀಗಾಗಿ ಗೋವಾದ ಏನು ಶಾಸಕರಿರ್ಬೋದು, ಮಾಜಿ ಶಾಸಕರು ಎಲ್ಲರೂ ಕೂಡ ಇರ್ತಾರೆ. ಮತ್ತೆ ಎರಡೆರಡು ಮೂರು ದಿನಗಳ ಕಾಲ ಇಲ್ಲಿ ವಸತಿ ಲಾಡ್ಜ್ಗಳನ್ನು ತಗೊಂಡಿರ್ತಾರೆ. ಹೀಗೆ ಇದೇ ಒಂದು ಸಮಯದಲ್ಲಿ ಏನು ಲಾವೋ ಮಾಮೂಲಿದಾರ್ ಬಂದಿದ್ದಾರೆ, ಕಳೆದ 2 ದಿನಗಳಿಂದ ಬೆಳಗಾವಿಯಲ್ಲಿ ಇರ್ತಾರೆ. ಆದ್ರೆ ಏನು ಅವರ ಏನು ಕಾರ್ ಟಚ್ ಆಗತ್ತೆ ಈ ಒಂದು ಮುಜಾಹಿದ್ ಸಂಧೆ ಅಂತಕ್ಕಂಥ ಒಂದು ಆಟೋಗೆ ಟಚ್ ಆದ ತಕ್ಷಣ ಏನಂತಾರೆ, ಜೋರ ಗಲಾಟೆ ಆಗತ್ತೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನ ಕೊಟ್ಟರೆ ಏನಾಗತ್ತೆ ಅನ್ನೋದಕ್ಕೆ ಇದೊಂದು ಬಹಳ ಜೀವಂತ ನಿದರ್ಶನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಹೊಡಿತಾನೆ, ಸಿಕ್ಕಾಪಟ್ಟೆ ಹೊಡೆದ ತಾವು ನೋಡ್ಬೋದು CCTV ವಿಜುವಲ್ಗಳಲ್ಲಿ. ಹೊಡೆದಾದ್ಮೇಲೆ ಅವ್ರು ಬಹಳಷ್ಟು ಗಾಯಗೊಳ್ತಾರೆ. ಯಾಕಂದ್ರೆ 69 ವರ್ಷದ ಏನು ಮಾಜಿ ಶಾಸಕರಿದ್ದಾರೆ, ಶಾಸಕರ ಮೇಲೆ ಹೋಗ್ತಾ ಇದ್ದಂಗೆ ಸ್ಟೆಪ್ ಹತ್ಕೊಂಡು ಮೇಲೆ ಹೋಗ್ತಾರೆ. ಕೆಲವೇ ಸೆಕೆಂಡ್ಗಳಲ್ಲಿ ಅವರು ಕುಸಿದು ಬೀಳ್ತಾರೆ. ಕುಸಿದು ಬಿದ್ದು ಆ ಸ್ಪಾಟಲ್ಲೇ ಔಟ್ ಆಗ್ತಾರೆ. ಆದರೆ ಈ ಎಲ್ಲ ವಿಚಾರಣೆ ಇಟ್ಟುಕೊಂಡು ಈಗಾಗಲೇ ಬೆಳಗಾವಿಯ ಸಿವಿಲ್ ಆಸ್ಪತ್ರೆಗೆ ಅಂದರೆ ಜಿಲ್ಲಾ ಆಸ್ಪತ್ರೆಗೆ ಒಂದು ಶವವನ್ನು ಚೆಕ್ ಮಾಡಲಾಗ್ತಾ ಇದ್ದಾರೆ. ಒಂದು ಹಲ್ಲೆ ಆಯ್ತಾ, ಹಲ್ಲೆ ಆದಮೇಲೆ ಏನಾಯಿತು ಎಲ್ಲ ವಿಚಾರದಲ್ಲಿಯೂ ಕೂಡ ಮಾರ್ಕೆಟ್ ಪೊಲೀಸರು ಈಗಾಗಲೇ ಅವರನ್ನು ಶವ ಸಂಸ್ಕಾರಕ್ಕಿಂತ ಮುಂಚಿತವಾಗಿ ಏನಂತಂದರೆ ತನಿಖೆ ಆಗಬೇಕು ಅಂಥೇಳಿ ಈಗ PM ರಿಪೋರ್ಟ್ ಮಾಡಲಿಕ್ಕೆ ಬರ್ತಾರೆ. ಅದು ಇದುವರೆಗೂ ಕೂಡ PM ಆಗಿಲ್ಲ. PMಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಜಗದೀಶ್ ರೋಹನ್ ಏನಿದ್ದಾರೆ, DCP L&O ಅವರು ಕೂಡ ಬಂದರೆ. ಮತ್ತೆ ಇದೊಂದಿಷ್ಟು ಬಿಗಿನ ವಾತಾವರಣ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೆಳಗಾವಿ ಮಹಾನಗರದಲ್ಲಿ ಬಹಳಷ್ಟು ಆಟೋಗಳ ಈ ತರ ತೊಂದರೆ ಮಾಡ್ತಾ ಇರುವಂತದ್ದು, ಪ್ರಯಾಣಿಕರಿಗೆ ತೊಂದರೆ ಮಾಡ್ತಾ ಇರುವಂತದ್ದು, ಹಲ್ಲೆ ಮಾಡುವ ವಿಚಾರಗಳು ಬಹಳಷ್ಟು ವರದಿಯಾಗಿರುವಂತದ್ದು. ಮತ್ತೆ ಇದು ಕೂಡ ತನಿಖೆ ಆಗಬೇಕು. ಮುಜಾಹಿದ್ ಏನಿದ್ದಾನೆ ಬೆಳಗಾವಿಯ ಸುಭಾಷ್ ನಗರ್ ನಿವಾಸಿ, ಇವನು ಕೂಡ ತನಿಖೆಯನ್ನು ಮಾಡ್ತಾರೆ. ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಏನೆಲ್ಲ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಮತ್ತೆ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ನ ಪ್ರಕರಣ ದಾಖಲಾಗಿರುವಂತದ್ದು. ಮಮತಾ, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.